ಸ್ಟ್ರೇಂಜರ್ಸ್ ಎಲ್ಲ ಟ್ರಿಪ್ಪಿಗೆ ಬಸ್ ಹತ್ತಿ ರಿಟರ್ನ್ ಬರೋ ಚಡಿ ದೋಸ್ಗಳ ರೇಂಜ್ ಕುಣ್ಕೊಂಡ್ಬರ್ಬೇಕಂದ್ರೆ ಮಿಸ್ ಮಾಡದೆ ಕೊನೆವರೆಗೂ ರೀಲ್ ನೋಡಿ. ನಾನು ತೋರಿಸಿರೋದು ಬಜೆಟ್ ಗೋಕರ್ಣ ದಂಡಲಿ ಟ್ರಿಪ್ ಇನ್ 3 days 2 nights. ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳ್ತೀನಿ ಬನ್ನಿ. ಥರ್ಸ್ಡೇ ನೈಟ್ ಮೆಜೆಸ್ಟಿಕ್ ಬಿಟ್ಟು ಫ್ರೈಡೆ ಮಾರ್ನಿಂಗ್ ದಾಂಡಲಿನಲ್ಲಿರೋ ರೆಸಾರ್ಟ್ಗೆ ರೀಚ್ ಆಗ್ತೀವಿ. ಬ್ರೇಕ್ಫಾಸ್ಟ್ ಇಂದ ವೆಜ್ ಅಂಡ್ ನಾನ್ ವೆಜ್ ನಲ್ಲಿ ಕೂಡ ಇರುತ್ತೆ. ಫ್ರೆಶ್ ಅಪ್ ಆಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿ ವಾಟರ್ ಸ್ಪೋರ್ಟ್ಸ್ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಕಾಯಕಿಂಗು, ಜಾಬಿಂಗು ಮತ್ತೆ ರಿವರ್ ರಾಫ್ಟಿಂಗ್ ಮಾಡಿದ ಸಖತ್ ಮಜಾ ಮಾಡ್ಕೊಂಡ್ ಬರ್ಬೋದು. ವಾಪಸ್ ರೆಸಾರ್ಟ್ ಬಂದ್ಮೇಲೆ ಪೂಲ್ ನಲ್ಲಿ ಆಟ ಆಡಿ ರೈನ್ ಡ್ಯಾನ್ಸ್ ಮಾಡ್ಕೊಂಡು ಅಲ್ಲೇ ಹಾಕಿರೋ ಕ್ಯಾಂಪ್ ಫೈರ್ ಮುಂದೆ ಕುಂತ್ಕೊಂಡು ಚಿಲ್ ಮಾಡ್ಕೊಂಡು ದಿನ ಎಂಡ್ ಮಾಡ್ಬೋದು. ಅಂಡ್ ನೆಕ್ಸ್ಟ್ ಡೇ ಅರ್ಲಿ ರೆಸಾರ್ಟ್ ಬಿಟ್ಟು ಆನ್ ದ ವೇ ಬ್ರೇಕ್ಫಾಸ್ಟ್ ಕೂಡ ಇದ್ದು ಯಾಣಾಗ ರೀಚ್ ಆಗ್ತೀರಾ. ಕೇವ್ಸ್ ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಸುಸ್ತಾದಾಗ ಅಲ್ಲೇ ಸಿಗೋ ಫ್ರೀ ಪಾನ್ಗ ಕುಡ್ಕೊಂಡು ನೆಕ್ಸ್ಟ್ ಡೆಸ್ಟಿನೇಷನ್ ಆದಂತ ಗೋಕರ್ಣದಲ್ಲಿರೋ ಓಂ ಬೀಚ್ ಕರ್ಕೊಂಡು ಹೋಗ್ತಾರೆ. ಬೀಚ್ ನಲ್ಲಿ ಆಟಾಡ್ಕೊಂಡು ಸನ್ಸೆಟ್ ನೋಡ್ತಾ ಅಲ್ಲಿಂದ ಬೀಚ್ ಡೇ ಕರ್ಕೊಂಡು ಹೋಗ್ಬಿಡ್ತಾರೆ. ಅವತ್ ನೈಟ್ ಟೆಂಟ್ ಕ್ಯಾಂಪಿಂಗ್ ಮತ್ತೆ ಒಳ್ಳೆ ಊಟ ಮಾಡ್ಕೊಂಡು ಕ್ಯಾಂಪ್ ಫೈರ್ ಮುಂದೆ ಕುಣಿದಾಡ್ಕೊಂಡು ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಅಂತೂ ಗ್ಯಾರಂಟಿಡ್. ನೆಕ್ಸ್ಟ್ ಡೇ ಅಲ್ಲೇ ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ಕೊಂಡು ನೆಕ್ಸ್ಟ್ ಡೆಸ್ಟಿನೇಷನ್ ಹೊನ್ನಾವರಕ್ಕೆ ಹೊರಟು ಶರಾವತಿ ನದಿಲಿ ಒಂದು ಒಳ್ಳೆ ಬೋಟ್ ರೈಡ್ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಅದಾದ್ಮೇಲೆ ಮಧ್ಯಾಹ್ನ ಮುರುಡೇಶ್ವರಕ್ಕೆ ಹೋಗಿ ದೇವಸ್ಥಾನ ನೋಡ್ಕೊಂಡು ಅಲ್ಲೇ ಅನ್ನಪ್ರಸಾದ ಮಾಡ್ಕೊಂಡು ಟೈಮ್ ಇದ್ರೆ ಲಾಸ್ಟ್ ಗೆ ಆನ್ ದ ವೇ ಟು ಬೆಂಗಳೂರು ಜೋಗ್ ಪಾಸ್ ಕೂಡ ತೋರಿಸ್ತಾರೆ. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಬೆಂಗಳೂರು ರೀಚ್ ಆಗ್ತೀರಾ ವಿತ್ ಲೋಡ್ಸ್ ಆಫ್ ಮೆಮೊರೀಸ್. ಪ್ಯಾಕೇಜ್ ಡೀಟೇಲ್ಸ್ ಗೆ ಗೋಪ್ರಯಾಣನ ಕಾಂಟ್ಯಾಕ್ಟ್ ಮಾಡಿ. ಇನ್ನು ಬೇರೆ ಟ್ರಿಪ್ ಆಪ್ಷನ್ಸ್ ಕೂಡ ಇರುತ್ತೆ. ಅಂಡ್ ಈ ರೀಲ್ ನ ಟ್ರಿಪ್ ಪ್ಲಾನ್ ಮಾಡ್ತಿರೋ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಬಾಯ್.